ನಮ್ ಖುಷಿ ನನ್ಗೆ ಅಡಿಗೆ ಮಾಡೋದಕ್ಕೆ ಸಹಾಯ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಡಿಗೆ ಮನೆಗೆ ಬಂದಿದ್ದ. ಸ್ಪೆಷಲ್ ವೆಜ್ ಬಿರಿಯಾನಿ. ಖುಷಿ ನೋಡಿ ಟೇಸ್ಟ್ ನೋಡ್ಬಿಟ್ಟು ಏನ್ ಹೇಳ್ತಾ ಇದ್ದಾನೆ ಅಂತ. ಬಾರಿ ಆಯ್ತಾ? ಸೂಪರ್ ಟೇಸ್ಟಿ ಆಗಿರುವಂತ ವೆಜಿಟೇಬಲ್ ಬಿರಿಯಾನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ, ನೀರ್, ಮೊಸರು, ಅರ್ಶನದ ಪುಡಿ, ಗರಂ ಮಸಾಲ, ಅಚ್ಕಾರದ ಪುಡಿ, ಉಪ್ಪು, ಹಾಗೆ ನಿಂಬೆ ಹಣ್ಣಿನ ರಸ, ಕೊನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಮಿಕ್ಸ್ ಮಾಡಿ ಒಂದ್ 20 ನಿಮಿಷ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ನೀವು ಸುಮಾರಷ್ಟು ಜನ ನನ್ನ ಹತ್ರ ಇರುವಂತ ಮಡಿಕೆ ಪಾತ್ರೆಗಳ ಬಗ್ಗೆ ಕೇಳ್ತಾನೆ ಇದ್ರಿ. ಇಂತ ಕ್ವಾಲಿಟಿ ಆಗಿರುವಂತ ಪ್ರಾಡಕ್ಟ್ಸ್ ನಾನು ವಿಲೇಜ್ ಡೆಕೋರ್ ಅನ್ನೋರ್ ಪೇಜ್ ಕಡೆಯಿಂದ ತರಿಸ್ಕೊಂಡಿದ್ದೆ. ಪಾತ್ರೆಗಳು ಚೆನ್ನಾಗಿ ಬಳಕೆ ಬರಬೇಕು ಅಂದ್ರೆ ಚೆನ್ನಾಗಿ ಸೀಸನಿಂಗ್ ಮಾಡ್ಬೇಕಾಗುತ್ತೆ. ರಾತ್ರಿ ಪೂರ್ತಿ ಮಡಿಕೆಗಳನ್ನ ಚೆನ್ನಾಗಿ ನೀರಲ್ಲಿ ನೆನೆಯೋದಕ್ಕೆ ಇಡಬೇಕು. ಡೇ ಅಕ್ಕಿ ತೊಳೆದಿಟ್ಕೊಂಡಿರುವಂತ ನೀರನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಲೋ ಫ್ಲೇಮ್ ಅಲ್ಲೇನೆ ಕುದಿಸ್ಕೊಳ್ಬೇಕು. ಪಾತ್ರೆಲಿರುವಂತ ನೀರ್ನೆಲ್ಲ ಚೆಲ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಂಡು ಎಣ್ಣೆನ ಸವರಿ ಚೆನ್ನಾಗಿ ಸನ್-ಡ್ರೈ ಮಾಡ್ಕೊಂಡ್ರೆ ಮುಗಿತು. ಬಳಸಿದ್ರು ಪಾತ್ರೆಗಳು ಒಡೆಯೋದಿಲ್ಲ. ಯಾರಿಗಾದ್ರೂ ಇದ್ರ ಲಿಂಕ್ ಬೇಕು ಅಂತಿದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ. ವೆಜ್ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಒಂದ್ ಪಾತ್ರೆಗೆ ಎಣ್ಣೆ, ತುಪ್ಪ, ಹಸಿರು ಮೆಣಸಿನಕಾಯಿ, ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂತ ತರಕಾರಿನ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ರೈಸ್ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದ್ ಪಾತ್ರೆ ನೀರನ್ನ ಬಿಸಿಗಿಟ್ಕೊಂಡು ನಂತರ ಡ್ರೈ ಸ್ಪೈಸಸ್ ಹಾಗೆ ಒಂದ್ 20 ನಿಮಿಷ ನೆನೆಸಿಟ್ಕೊಂಡಿರುವಂತ ಅಕ್ಕಿನ ಸೇರಿಸ್ಬಿಟ್ಟು ಒಂದ್ 80 ಭಾಗದಷ್ಟು ಬೇಯಿಸ್ಕೊಳ್ಬೇಕು. ಘಮ ಘಮ ಅಂತೈತಾ? ಈ ಕಡೆ ಅಕ್ಕಿ ಒಂದ್ 80 ಭಾಗದಷ್ಟು ಚೆನ್ನಾಗಿ ಬಂದಿದೆ. ಇದನ್ನ ಫ್ರೈ ಮಾಡಿ ಇಟ್ಕೊಂಡಿರುವಂತ ತರಕಾರಿ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂತ ಈರುಳ್ಳಿ, ಸ್ವಲ್ಪ ತುಪ್ಪ, ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದ್ 10 ನಿಮಿಷ ಲೋ ಫ್ಲೇಮ್ ಅಲ್ಲೇನೆ ಮಾಗಿಸ್ಕೊಳ್ಬೇಕು. ನೋಡಿ ನಮ್ ಖುಷಿಗೆ ಅಡಿಗೆ ಮಾಡ್ಬಿಟ್ಟು ಸುಸ್ತಾಯ್ತಂತೆ. ಏನ್ ಹಾಕಿದೀರಾ? ಓಕೆ, ನೋಡಿ ನಮ್ ಖುಷಿ ಮೊಸರು ಬಜ್ಜಿನ ರೆಡಿ ಮಾಡ್ದ. ಇನ್ನ ಈ ಕಡೆ ವೆಜಿಟೇಬಲ್ ಬಿರಿಯಾನಿ ಸಹ ರೆಡಿ ಆಯ್ತು. ಎಲ್ಲಾನು ಪರ್ಫೆಕ್ಟ್ ಆಗಿ ಬಂದಿದೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ.